ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಾಗವತದ ಪಂಚಮ ಸ್ಕಂಧದ 23ನೇ ಅಧ್ಯಾಯದಲ್ಲಿ ಇವತ್ತು 43ನೇ ಶ್ಲೋಕ. ಯನ್ನಾಮಶ್ರುತಮನುಕೀರ್ತಯೇದಕಸ್ಮಾತ್ ಆರ್ತೋ ವಾ ಯದಿ ಪತಿತಃ ಪ್ರಲೋಭನಾದ್ವಾ ಹಂತ್ಯಂ ಹಸ್ಸಪದಿ ನೃಣಾಮಶೇಷಮನ್ಯಂ ಕಂ ಶೇಷಾದ್ ಭಗವತ ಆಶ್ರಯೇನ್ ಮುಮುಕ್ಷುಃ. ಭಗವಂತನ ಮಹಿಮೆಗಳನ್ನು, ಶೇಷದೇವರ ಮಹಿಮೆಯನ್ನು ವರ್ಣನೆ ಮಾಡತಕ್ಕಂತಹ ಸ್ತೋತ್ರ. ಬ್ರಹ್ಮದೇವರ ಸಭೆಯಲ್ಲಿ ಬ್ರಹ್ಮಪುತ್ರರಾದಂತಹ ನಾರದ ಮಹರ್ಷಿಗಳು ತುಂಬುರು ಋಷಿಗಳ ಜೊತೆಯಲ್ಲಿ ಹಾಡಿದಂತಹ, ಶ್ಲೋಕಬದ್ಧವಾಗಿ ಹಾಡಿದಂತಹ ಸ್ತೋತ್ರ. ಹಿಂದೆ 2 ಶ್ಲೋಕಗಳನ್ನು ನಿನ್ನೆ ದಿವಸ ನೋಡಿದ್ವಿ. ಅದರಲ್ಲಿ ಇವತ್ತು 3ನೇ ಶ್ಲೋಕ ಇದು. ಯಾವ ಭಗವಂತನ ನಾಮವನ್ನ ಒಂದು ಬಾರಿ ಉಚ್ಚಾರ ಮಾಡಿದರೆ ಸಾಕು, ಕೂಡಲೇ ಎಲ್ಲ ಪಾಪಗಳನ್ನು ಕೂಡ ಆ ಭಗವಂತನ ನಾಮ ನಾಶ ಮಾಡಿಬಿಡ್ತದಂತೆ. ಅಂತಹ ಭಗವಾನ್ ಶೇಷ ಅಂತ ಶೇಷನನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ ಇಲ್ಲಿ. ಶೇಷದೇವರನ್ನ ಮತ್ತು ತದಂತರ್ಯಾಮಿ ಭಗವಂತನನ್ನ ಎರಡೂ ಇಟ್ಕೊಳ್ಬೇಕು, ಮಿಶ್ರ ಸ್ತುತಿ ಅಂತ. ಅದು ಹೇಗೆ ಅಂದರೆ, ಏನೋ ಅಕಸ್ಮಾತ್ತಾಗಿ ಅಥವಾ ನಾವು ದುಃಖದಲ್ಲಿದ್ದಾಗ ಅಥವಾ ಹೋಗ್ತಾ ನಡೀತಾ ಇರುವಾಗ ಸುಮ್ಮನೆ ಎಡು ಬಿದ್ವಿ ಅಂದರೆ, ಅಥವಾ ಯಾರೋ ಏನೋ ನಮಗೆ ಪ್ರಲೋಭನೆ ಮಾಡ್ತಾರೆ, ಆ ಯಾವುದೋ ಒಂದು ಪ್ರಲೋಭನೆಗೆ ಒಳಗಾಗಿ ಆದರೂ ತಾವು ಹಿಂದೆ ಕೇಳಿರ್ತಕ್ಕಂತಹ ಯಾರ ಆ ಒಂದು ನಾಮವನ್ನ ಒಂದು ಬಾರಿ ಉಚ್ಚಾರ ಮಾಡಿದರೂ ಕೂಡ ಕೂಡಲೇ ಅದು ನಮ್ಮ ಎಲ್ಲ ಪಾಪಗಳನ್ನು ಪರಿಹಾರ ಮಾಡ್ತದೆ. ಅಂತಹ ಭಗವಾನ್ ಶೇಷನಿಗಿಂತ ಬೇರೆ ನಾವು ಯಾರನ್ನ ಆಶ್ರಯಿಸಬೇಕು? ಮುಮುಕ್ಷುಗಳು ಅಂತಹ ಶೇಷನನ್ನ ಬಿಟ್ಟು ಬೇರೆ ಇನ್ಯಾರನ್ನ ಆಶ್ರಯಿಸ್ಬೇಕು ಹೇಳಿ ನೋಡೋಣ ಅಂತ. ಇಲ್ಲಿ ಶ್ರುತಂ ಅನುಕೀರ್ತಯೇತ್ ಅಕಸ್ಮಾತ್ ಆರ್ತೋವಾ ಯದಿ ಪತಿತಃ ಪ್ರಲೋಭನಾದ್ವಾ ಅಂತ ಇದೆ. ಆರ್ತಃ ಅಕಸ್ಮಾತ್ ಅಂತ ಮೊದಲು ನಾವು ಭಗವಂತನ ನಾಮವನ್ನ ಹೇಳಬೇಕು ಅಂತ ಹೇಳಿದ್ದಲ್ಲ, ಅಕಸ್ಮಾತ್ ನಮ್ಮ ಬಾಯಲ್ಲಿ ಬಂತು. ಅಕಸ್ಮಾತ್ತಾಗಿ ನಮ್ಮ ಬಾಯಲ್ಲಿ ಆ ಭಗವಂತನ ನಾಮ, ಶೇಷನ ನಾಮ ಬಂದರೂ ಕೂಡ ಅದರಿಂದ ಪಾಪ ಪರಿಹಾರ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಅಕಸ್ಮಾತ್ ಅಂತ ಒಂದು. ಇನ್ನೊಂದು ಆರ್ತಃ ಅಂತ ಇದೆ. ದುಃಖಿತರಾದಾಗ, ಏನೋ ದುಃಖ ಬಂದಾಗ ನಮಗೆ ಆ ನಾಮಸ್ಮರಣೆ ಬರ್ತದೆ. ದುಃಖ ಬಂದಾಗ ಅಕಸ್ಮಾತ್, ಅಥವಾ ಆರ್ತಃ ಯದಿವಾ ಪತಿತಃ ಅಂತ ಇನ್ನೊಂದು. ಪತಿತ ಅಂತಂದ್ರೆ ಬಿದ್ದಾಗ, ಸುಮ್ಮನೆ ಎಡು ಬೀಳ್ತೇವೆ, ದಾರಿಯಲ್ಲಿ ಹೋಗುವಾಗ ಎಡು ಬಿದ್ವಿ ಅಂದ್ರೆ ಆವಾಗ ಕೃಷ್ಣ ವಾಸುದೇವ ಅಂತ ನಾಮದ ಒಂದು ಉಚ್ಚಾರ ಬಾಯಲ್ಲಿ ಮಾಡ್ತೇವೆ. ಹಾಗೆ ಶೇಷ ಅಂತ ಶೇಷದೇವರ ಸ್ಮರಣೆ, ಸಂಕರ್ಷಣನ ಸ್ಮರಣೆ, ಆ ನಾಮವನ್ನ ಆ ಬಿದ್ದಾಗ ಒಂದು ಬಾರಿ ನಾವು ಹೇಳಿದರೂ ಸಾಕು. ಅಥವಾ ಪ್ರಲೋಭನಾದ್ವಾ ಅಂತ ಇನ್ನೊಂದು. ಪ್ರಲೋಭನ ಅಂದ್ರೆ
ಯಾರೋ ಹೇಳ್ತಾ ಇರ್ತಾರೆ, ಆ ಸಮಯದಲ್ಲಿ ನಾವು ಕೂಡ ಅವರ ಪ್ರಲೋಭನೆಗೆ ಒಳಗಾಗಿ ಹೇಳುವ ಪ್ರಸಂಗ ಬರ್ತದೆ. ನಮಗೆ ಹೇಳಬೇಕು ಅಂತ ಇರೋದಿಲ್ಲ, ಯಾವುದೋ ಪ್ರಲೋಭನೆಗೆ ಒಳಗಾಗಿ, ಮತ್ತೊಬ್ಬರದ ಪ್ರಲೋಭನೆಗೆ ಒಳಗಾಗಿ ಹೇಳುವ ಪ್ರಸಂಗ ಬರ್ತದೆ. ಆವಾಗ ಬಾಯಿಂದ ಹೇಳಿದ್ರು ಕೂಡ ಅಂತ. ಹೀಗೆ ಇದೆಲ್ಲ ಹಿಂದೆ ಒಂದ್ಸಲ ನೋಡಿದ್ವಿ. ಭಕ್ತಿ ಇಲ್ಲದೆ ಮಾಡಿದರೆ ಫಲ ಇಲ್ಲ ಅಂತ. ಆದ್ರಿಂದ ಭಕ್ತಿ ಅನ್ನೋದು ಬೇಕು. ಭಕ್ತಿ ಇಲ್ಲದೆ ಮಾಡಿದ್ದಕ್ಕೆ ಫಲ ಇಲ್ಲ, ನಿಜ. ಇದರಿಂದ ಮತ್ತೆ ಹೆಂಗೆ ಹೇಳಿದಕ್ಕೆ ಇಟ್ಕೊಳ್ಬೇಕು? ಅಕಸ್ಮಾತ್ ಹೇಳೋದು, ದುಃಖಿತರಾದಾಗ, ಬಿದ್ದಾಗ, ಪ್ರಲೋಭನೆಗೊಳಗಾದಾಗ ಸುಮ್ಮನೆ ಯಾವತ್ತೋ ಹಿಂದೆ ಕೇಳಿದ ಆ ನಾಮವನ್ನು ಒಂದು ಬಾರಿ ಉಚ್ಚಾರ ಮಾಡಿದರೆ ಕೂಡಲೇ ಎಲ್ಲ ಪಾಪಗಳು ಪರಿಹಾರ ಆಗತ್ತೆ ಅಂತ ಅನ್ನೋದಕ್ಕೆ ಏನ ಅಭಿಪ್ರಾಯ ಅಂತಂದ್ರೆ, ಇದಕ್ಕೂ ಕೂಡ ಹಿಂದೆ ಉತ್ತರ ಬಂದಿದೆ ಒಂದ್ಸಲ. ನಾವು ಹಿಂದೆ ಆ ನಾಮಗಳನ್ನ ಕೇಳಿರ್ತೇವೆ, ಭಜನೆ ಮಾಡಿರ್ತೇವೆ, ಅದರ ಮಹಿಮೆಗಳೆಲ್ಲ ಗೊತ್ತಿರ್ತದೆ. ಆ ಭಗವಂತನ ನಾಮದ ಮಹಿಮೆಗಳು ಗೊತ್ತಿದ್ದು, ಆ ಭಗವಂತನ ನಾಮಗಳ ಪರಿಚಯ ಎಲ್ಲ ನಮಗೆ ಇರ್ತದೆ. ಅಂತಹ ಶಬ್ದಗಳನ್ನ ಈಗ ನಮಗೆ ಹೇಳಬೇಕು ಅಂತ ಇಲ್ಲದೆ ಇದ್ರೂ ಕೂಡ ಯಾವುದೋ ಪ್ರಲೋಭನೆಗೋ ಅಕಸ್ಮಾತ್ತೋ ಏನೋ ಬಂದಾಗ ಅದು ನಮ್ಮ ಬಾಯಲ್ಲಿ ಬಂದು ಬಿಡುತ್ತು ಅಂತಂದ್ರೆ ಆವಾಗ ಏನಾಗತ್ತೆ, ಆ ಹಿಂದಿನ ಒಂದು ಜ್ಞಾನ ಅದು ಸ್ಮರಣೆಗೆ ಬರ್ತದೆ. ಆ ನಾಮವನ್ನ ಬಾಯಿಂದ ಹೇಳಿದ ತಕ್ಷಣದಲ್ಲೇನೆ ನಮಗೆ ಆ ಹಿಂದಿನದ್ದೆಲ್ಲ ಸ್ಮರಣೆಗೆ ಬರ್ತದೆ, ಭಕ್ತಿ ಬರ್ತದೆ, ಬರಬೇಕು. ಭಕ್ತಿ ಬಂದು ಆಮೇಲೆ ಭಗವಂತನ ಆರಾಧನೆ ಭಕ್ತಿಯಿಂದ ನಾವು ಸ್ಮರಣೆ ಮಾಡಿದಾಗ ಅದು ಪಾಪಗಳನ್ನು ಪರಿಹಾರ ಮಾಡ್ತದೆ ಅಂತ ಇಟ್ಟುಕೊಳ್ಬೇಕು. ಹಾಗೆ ಭಕ್ತಿ ಬೇಕೇ ಬೇಕು, ಭಕ್ತಿ ಇಲ್ಲದೆ ಆಗೋದಿಲ್ಲ. ಭಕ್ತ್ಯಾ ಹರೇರೇವ ನಾಮೋಚ್ಚಾರಣಾದಿನ ನಾನಾ ಜನ್ಮಾರ್ಜಿತ ಪಾಪಕ್ಷಯ ಶ್ರವಣಾತ್ ಅಜಾಮಿಳಾದೌ ದರ್ಶನಾಚ್ಚ ಅನ್ಯನಾಮಾನುಕೀರ್ತನಾದಿನ ತಾದೃಕ್ಫಲ ಅದರ್ಶನಾಚ್ಚ ಅತ್ರ ಶೇಷಾಂತರ್ಯಾಮಿ ನಾರಾಯಣ ಏವ ಸ್ತೂಯತೆ ಅಂತ ಮತ್ತೊಂದು ವಿಷಯವನ್ನ ಇಲ್ಲಿ ವಿಜಯಧ್ವಜ ತೀರ್ಥರು ಬರಿತಾ ಇದ್ದಾರೆ. ಯನ್ನಾಮ ಶ್ರುತಂ ಅನುಕೀರ್ತಯೇ ತನ್ನಲ್ಲಿ ಇಲ್ಲಿ ನಾಮ ಅಂತಂದ್ರೆ ಶೇಷನ ನಾಮ ಅಂತ ಇಟ್ಟುಕೊಂಡ್ರೆ ಅದು ನಮಗೆ ಹೇಗೆ ಕೂಡ್ಲಿಕ್ಕೆ ಸಾಧ್ಯ? ಯಾಕೆಂದ್ರೆ ಭಕ್ತಿಯಿಂದ ಭಗವಂತನ ನಾಮೋಚ್ಚಾರಣ ಮಾಡಿದರೆ ಮಾತ್ರ ಸಕಲ ಜನ್ಮಾರ್ಜಿತವಾದ ಪಾಪಗಳು ನಾಶವಾಗ್ತದೆ ಅಂತ ವೇದದಲ್ಲಿ ಹೇಳಿದ್ದಾರೆ. ಅಜಾಮಿಳ ಮೊದಲಾದವರಲ್ಲಿಯೂ ಹಾಗೆ ಕಂಡಿದೆ. ಅದು ಬಿಟ್ಟು ಅನ್ಯನಾಮ ಸ್ಮರಣೆ, ಅನ್ಯನಾಮ ಸಂಕೀರ್ತನೆ ಮಾಡೋದ್ರಿಂದ ಸಕಲ ಪಾಪಗಳು ಪರಿಹಾರ ಆಗ್ತದೆ ಅಂತನ್ನೋದು ಆ ವೇದಗಳಿಗೆ ವಿರುದ್ಧವಾದದ್ದು. ಹೀಗಿರುವಾಗ ಶೇಷನ ನಾಮವನ್ನು ಸ್ಮರಣೆ ಮಾಡೋದ್ರಿಂದ ಹೀಗೆ ಅನೇಕ ಜನ್ಮಾರ್ಜಿತವಾದ ಪಾಪಗಳು ಪರಿಹಾರ ಆಗತ್ತೆ ಅಂತ ಹೇಗಿಟ್ಟುಕೊಳ್ಳೋದು ಅಂತ ಪ್ರಶ್ನೆ ಮಾಡಿಕೊಂಡು ಅದಕ್ಕೆ ಇದು ಶೇಷ ಅಂತರ್ಯಾಮಿಯಾಗಿರ್ತಕ್ಕಂತಹ ನಾರಾಯಣನ ಸ್ತೋತ್ರ ಇದು ಅಂತ ಇಟ್ಟುಕೊಂಡಿದ್ದಾರೆ. ಶೇಷಾಂತರ್ಯಾಮಿ ನಾರಾಯಣ ಏವ ಸ್ತೂಯತೆ. ಆದ್ರಿಂದ ಶೇಷಾಂತರ್ಯಾಮಿಯಾದ ಆ ನಾರಾಯಣನನ್ನ ಬಿಟ್ಟು ಬೇರೆ ಯಾರನ್ನ ಮುಮುಕ್ಷುಗಳು ಆಶ್ರಯಣೆ ಮಾಡಬೇಕು ಹೇಳಿ? ಬೇರೆ ಯಾರು ಮೋಕ್ಷವನ್ನು ಕೊಡ್ತಕ್ಕಂಥವ್ರಲ್ಲ. ಅಹಂ ಭೋಗಪ್ರದೋ ವತ್ಸ ಮೋಕ್ಷದಸ್ತು ಜನಾರ್ದನ ಅಂತನ್ನೋ ವಾಕ್ಯವನ್ನು ಸ್ಮರಣೆ ಮಾಡ್ತಾ ಇದ್ದಾರೆ. ಇದರಿಂದ ಮುಮುಕ್ಷುಗಳು ಭಗವಂತನನ್ನೇ ಸ್ಮರಣೆ ಮಾಡಬೇಕು. ಭಗವಂತನನ್ನು ಬಿಟ್ಟರೆ ಬೇರೆ ಯಾರೂ ಕೂಡ ಮೋಕ್ಷವನ್ನು ಕೊಡೋರಿಲ್ಲ. ಅದನ್ನು ದೇವತೆಗಳೇ ಹೇಳಿದ ಮಾತು. ನಾನು ಬೇಕಾದರೆ ಭೋಗವನ್ನು ಕೊಡ್ತೇನೆ, ಲೌಕಿಕವಾದ ಭೋಗಗಳು ಏನು ಬೇಕಾದರೂ ಕೊಡೋ ಸಾಮರ್ಥ್ಯ ನಮಗಿದೆ, ಆದರೆ ಮೋಕ್ಷವನ್ನು ಕೊಡೋನು ಜನಾರ್ದನ ಮಾತ್ರ ಅಂತ ದೇವತೆಗಳು ಹೇಳಿದ ಮಾತನ್ನ ಇಲ್ಲಿ ಸ್ಮರಣೆಗೆ ತಂದುಕೊಳ್ಳ್ರಿ ಅಂತಾರೆ ವಿಜಯಧ್ವಜ ತೀರ್ಥರು. ಹಾಗಾಗಿ ಮುಮುಕ್ಷುಗಳು ಇಲ್ಲೇನಿದೆ, ಆಶ್ರಯೇನ್ ಮುಮುಕ್ಷು ಅಂತಿದೆ. ಮುಮುಕ್ಷುಗಳು ಕಂ ಶೇಷಾದ್ ಭಗವತಃ ಆಶ್ರಯೇತ್ ಅಂದ್ರೇನರ್ಥ? ಶೇಷ ಅಂದ್ರೆ ಇಲ್ಲಿ ಶೇಷಾಂತರ್ಯಾಮಿಯಾದ ಸಂಕರ್ಷಣ ಅಂತ ಅರ್ಥ. ಆ ಸಂಕರ್ಷಣನನ್ನ ಬಿಟ್ಟು, ಶೇಷ ಅನ್ನೋ ಶಬ್ದದಿಂದಲೂ ಭಗವಂತ ಅಂತಾನೆ ಅರ್ಥ.
ಆ ಶೇಷ ನನ್ನ ಬಿಟ್ಟು ಬೇರೆ ಯಾರನ್ನ ತಾನೇ ಆಶ್ರಯಿಸಬೇಕು ಅಂತ. ಯನ್ನಾಮಶ್ರುತಮನುಕೀರ್ತಯೇದಕಸ್ಮಾದಾರ್ತೋ ವಾ ಯದಿ ಪತಿತ ಪ್ರಲೋಭನಾದ್ವಾ ಹಂತ್ಯಂ ಹಸ್ಸಪದಿ ನೃಣಾಮಶೇಷಮನ್ಯಂ ಕಂ ಶೇಷಾದ್ ಭಗವತ ಆಶ್ರಯೇನ್ ಮುಮುಕ್ಷುಃ. ಮೂರ್ಧನ್ಯರ್ಪಿತ ಮಣುವತ್ ಸಹಸ್ರಮೂರ್ಧ್ನೋ ಭೂಗೋಳಂ ಸಗಿರಿಸರಿತ್ಸಮುದ್ರಸತ್ವಂ ಆನಂತ್ಯಾದವಿದಿತ ವಿಕ್ರಮಸ್ಯ ಭೂಮ್ನಃ ಓ ವೀರ್ಯಾಣ್ಯಪಿ ಗಣಯೇತ್ ಸಹಸ್ರಜಿಹ್ವಃ. ಇಲ್ಲಿ ಶೇಷನನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಸಾವಿರ ಹೆಡೆಗಳಲ್ಲಿ ಒಂದೇ ಒಂದು ಹೆಡೆಯಲ್ಲಿ ಸಾವಿರ ಹೆಡೆಗಳು ಉಳ್ಳಂತಹ ಈ ಶೇಷ ಕೇವಲ ಒಂದು ಫಣದಲ್ಲಿ ಒಂದು ಹೆಡೆಯಲ್ಲಿ ಸಣ್ಣ ಪರಮಾಣುವಿನಂತೆ ಈ ಇಡೀ ಪರ್ವತ, ನದಿ, ಸಮುದ್ರ ಮತ್ತು ಎಲ್ಲ ಪ್ರಾಣಿಗಳಿಂದ ಕೂಡಿರತಕ್ಕಂತಹ ಭೂಮಂಡಲ ಕೂತ್ಕೊಂಡಿದೆ. ಒಂದು ಸಣ್ಣ ಪರಮಾಣುವಿನಂತೆ ಕೂತಿದೆ. ಯಾವುದು? ಭೂಗೋಳಂ ಸಗಿರಿ ಸರಿತ್ ಸಮುದ್ರ ಸತ್ವಂ. ಸಗಿರಿ ಸರಿತ್ ಸಮುದ್ರ ಸತ್ವಂ ಅಂತಹ ಭೂಗೋಳ ಅಂದರೆ ಪರ್ವತ, ನದಿ, ಸಮುದ್ರ ಮತ್ತು ಎಲ್ಲ ಪ್ರಾಣಿಗಳು. ಸತ್ವ ಅಂದರೆ ಸಕಲ ಪ್ರಾಣಿಗಳು. ಎಲ್ಲ ಪ್ರಾಣಿಗಳಿಂದ ಕೂಡಿರತಕ್ಕಂತಹ ಈ ಭೂಮಂಡಲ ಸಹಸ್ರಮೂರ್ಧ್ನಃ ಸಾವಿರ ಹೆಡೆ ಉಳ್ಳಂತಹ ಆ ಶೇಷನ ಒಂದು ಹೆಡೆಯಲ್ಲಿ ಅಣುವತ್ ಪರಮಾಣುವಿನಂತೆ ಕೂತಿದೆ ಅಂದ ಮೇಲೆ ಅವನ ಶಕ್ತಿ ಅನಂತವಾದ ಶಕ್ತಿ ಅಂತ ಗೊತ್ತಾಗ್ತಾ ಇದೆ. ಆ ಅನಂತವಾದ ಶಕ್ತಿಯನ್ನ ಬೇರೆ ಯಾರಿಗೂ ಪೂರ್ತಿಯಾಗಿ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಆನಂತ್ಯಾದ್ ಅವಿದಿತ ವಿಕ್ರಮಸ್ಯ. ಅನಂತ್ಯಾತ್ ಅನಂತವಾದ ಮಹಿಮೆ ಆದ್ದರಿಂದ ಪೂರ್ಣವಾಗಿ ಅವನ ಮಹಿಮೆಯನ್ನ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಭೂಮ್ನಃ ಅಂದ್ರೆ ಗುಣಪೂರ್ಣನಾದ ಆ ಶೇಷನ, ಶೇಷಾಂತರ್ಯಾಮಿಯಾದ ಭಗವಂತನ ವೀರ್ಯ ಪರಾಕ್ರಮಗಳನ್ನ ಯಾರೂ ಕೂಡ ಪೂರ್ಣವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವನಿಗೆಷ್ಟು 1000 ನಾಲಿಗೆ ಇದ್ರೂ ಕೂಡ, ಒಂದು ನಾಲಿಗೆ ಅಲ್ಲ 1000 ನಾಲಿಗೆ ಉಳ್ಳವನಾದರೂ ಕೂಡ ಯಾರು ತಾನೇ ವರ್ಣನೆ ಮಾಡ್ಲಿಕ್ಕೆ ಸಾಧ್ಯ ಅಂತಾರೆ. 1000 ನಾಲಿಗೆ ಇದ್ರೂ ವರ್ಣನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿರೋದ್ರಿಂದ ಇದು ಭಗವಂತನ ಸ್ತೋತ್ರ ಅಂತ ಗೊತ್ತಾಗ್ತದೆ. ಯಾಕೆಂದ್ರೆ 1000 ನಾಲಿಗೆ ಉಳ್ಳವನು ಇವನೇ ಶೇಷ. ಶೇಷನೇ ಹೇಳ್ತಾ ಇದ್ದಾನೆ 1000 ನಾಲಿಗೆ ಇದ್ರೂ ಕೂಡ ಅಂಥವರಿಂದಲೂ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಪೂರ್ಣವಾಗಿ ಇವನ ಮಹಿಮೆಯನ್ನ ಅಂತ ಹೇಳಿರೋದ್ರಿಂದ ತನ್ನ ಅಂತರ್ಯಾಮಿಯಾದ ಆ ಸಂಕರ್ಷಣ ರೂಪಿಯಾದ ಭಗವಂತನ ಸ್ತೋತ್ರ ಇದು ಅಂತ ಗೊತ್ತಾಗ್ತದೆ. ಹೀಗೆ ಶೇಷನ 1000 ಹೆಡೆಯ ಮೇಲೆ ಒಂದು ಹೆಡೆಯಲ್ಲಿ ಈ ಇಡೀ ಭೂಮಂಡಲ ಕೂತಿದೆ ಪರಮಾಣುವಿನಂತೆ ಚಿಕ್ಕದಾಗಿ. ಆದ್ರಿಂದ ಅವನ ಶಕ್ತಿ ಅನಂತವಾಗಿದೆ. ಶೇಷನ ಸ್ತೋತ್ರವನ್ನು ಅಂತಾನೆ ಇಟ್ಟುಕೊಳ್ಬೇಕು. ಜೊತೆಗೆ ಭಗವಂತನ ಸ್ತೋತ್ರ ಅಂತಾನೂ ಇಟ್ಟುಕೊಳ್ಬೇಕು. ಅವನ ಮಹಿಮೆಯನ್ನು ಕೂಡ, ಈ ಶೇಷನೂ ಕೂಡ ಅನಂತ, ಅವನ ಮಹಿಮೆಯನ್ನು ಕೂಡ ಯಾರು ಪೂರ್ಣವಾಗಿ ವರ್ಣನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಸಾಧಾರಣ ವ್ಯಕ್ತಿಗಳು ನಮ್ಮಂಥವರು ಯಾರೂ ಕೂಡ ಅವನ ಮಹಿಮೆಯನ್ನ ಪೂರ್ಣವಾಗಿ ವರ್ಣನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬ್ರಹ್ಮಾದಿ ದೇವತೆಗಳು ಆಗುವಾಗ ಭಗವಂತನ ಮಹಿಮೆ ಅಂತ ಇಟ್ಟುಕೊಳ್ಬೇಕು. ಶೇಷನಿಗಿಂತ ಮಹಿಮೆ ಉಳ್ಳವರು ಬ್ರಹ್ಮವಾಯುಗಳು. ಹಾಗಾಗಿ ಅವರ ಪ್ರಕಾರ ಆಗುವಾಗ ಅದು ಇಟ್ಟುಕೊಳ್ಬೇಕು, ಭಗವಂತನ ಮಹಿಮೆ ಅಂತ ಇಟ್ಟುಕೊಳ್ಬೇಕು. ಕಹ
ವೀರ್ಯಾಣಪಿ ಗಣಯೇತ್ ಅಂತಂದ್ರೆ ಶೇಷನಿಗಾಗುವಾಗ ಕಹ ಅಂದ್ರೆ ಬ್ರಹ್ಮದೇವರು ವಾಯುದೇವರು ಅವರು ವರ್ಣನೆ ಮಾಡ್ತಾರೆ. ಈ ಶೇಷನ ಮಹಿಮೆಯನ್ನ ಅವರು ಬೇಕಾದ್ರೆ ಹೇಳಬಹುದು, ಬೇರೆ ಯಾರಿಗೂ ಸಾಧ್ಯ ಇಲ್ಲ ಅಂತ. ಆ ರೀತಿ ಅರ್ಥ ಇಟ್ಟುಕೊಳ್ಬೇಕು. ಕಹ ಅನ್ನೋ ಶಬ್ದಕ್ಕೆ ಬ್ರಹ್ಮ ಅಂತ ಅರ್ಥ ಇದೆ. ಮೂರ್ಧನ್ಯರ್ಪಿತಮಣುವತ್ ಸಹಸ್ರಮೂರ್ಧ್ನೋ ಭೂಗೋಳಂ ಸಗಿರಿಸರಿತ್ಸಮುದ್ರಸತ್ವಂ ಆನಂತ್ಯಾದವಿದಿತ ವಿಕ್ರಮಸ್ಯ ಭೂಮ್ನಃ ಕೋ ವೀರ್ಯಾಣ್ಯಪಿ ಗಣಯೇತ್ ಸಹಸ್ರಜಿಹ್ವಃ. ಏವಂ ಪ್ರಭಾವೋ ಭಗವಾನನಂತೋ ದುರಂತವೀರ್ಯಸ್ವಗುಣಾನುಭಾವಃ ಮೂಲೆ ರಸಾಯಾ ಸ್ಥಿತ ಆತ್ಮತಂತ್ರೋ ಯೋ ಲೀಲಯಾಕ್ಷ್ಮಾಂ ಸ್ಥಿತಯೇ ಬಿಭರ್ತಿ. ಏನ್ ಹೇಳ್ತಾ ಇದ್ರ? ಹಿಂದಿನ ಶ್ಲೋಕಲ್ಲಿ ಆದಿಗಣಯೇತ್ ಅಂತ ಇದೆ. ನನ್ ಬುಕ್ ಅಲ್ಲಿ ನಿಮ್ದಲ್ಲಿ ಅಪಿ ಗಣಯೇತ್ ಅಂತ ಇದೆ. ಅದನ್ನ ಚೇಂಜ್ ಮಾಡ್ಕೋಬೇಕಾ? ವೀರ್ಯಾಣ್ಯಪಿ ಗಣಯೇತ್. ಆದಿಗಣಯೇತ್ ಅಂತದ. ಅಭಿ ಅಭಿ ಅಂತಿದ್ಯಾ? ಅದಿ 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 ಅಂದ್ರೆ ಏನ್ ಅರ್ಥನೇ ಇಲ್ವಲ್ಲ ಅದಕ್ಕೆ. ಅತಿ ಇರ್ಬೇಕು. ಅತಿನಾ? ಅತಿಗಣಯೇತ್ ಅದಿ ವೀರ್ಯಾಣ್ ಅಧಿಗಣಯೇತ ಅದಿಗಣಯೇತ್. ವೀರ್ಯಾಣ್ಯಪಿ ಅಪಿಗಣಯೇತ್ ಅಂತಾನೆ ಮಾಡ್ಕೊಂಡ್ಬಿಟ್ರೆ ಅದೇ ಒಳ್ಳೇದು. ಯಾಕೆಂದ್ರೆ ಸಹಸ್ರಜಿಹ್ವಃ ಅಪಿ ಅಂತ ಅಲ್ಲಿಗನ್ವಯ ಅದು ಅಪಿ ಅನ್ನೋದು. ಸಹಸ್ರಜಿಹ್ವಃ ಅಪಿ 1000 ಹೆಡೆ ಇದ್ದರೂ ಕೂಡ, 1000 ನಾಲಿಗೆಗಳಿದ್ರೂ ಕೂಡ ಕೋಗಣಯೇತ್, ಯಾರಿಗೆ ಅಣಿಸ್ಲಿಕ್ಕೆ ಸಾಧ್ಯ ಅಂತ ಅಪಿ ಅನ್ನೋದ್ರೆ ಒಳ್ಳೇದು. ಎಲ್ಲ ವ್ಯಾಖ್ಯಾನಕಾರರು ಹಾಗೆ ತಗೊಂಡಿದ್ದಾರೆ. ಸಹಸ್ರಜಿಹ್ವಃ ಅಪಿ 1000 ನಾಲಿಗೆಗಳಿದ್ರೂ ಕೂಡ ವರ್ಣನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಕಾಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅನಂತ್ಯಾದಿ ನಿಮಿತ ವಿಕ್ರಮಸ್ಯ ಆನಂತ್ಯಾತ್ ಅವಿದಿತ ವಿಕ್ರಮಸ್ಯ ಭೂಮ್ನಃ ಕೋ ವೀರ್ಯಾಣ್ ಅದಿ ವೀರ್ಯಾಣ್ಯಪಿ. ಓಕೆ ಆಚಾರ್ಯ, ಥ್ಯಾಂಕ್ ಯು, ಧನ್ಯವಾದ. ವೀರ್ಯಾಣಿ ಅಪಿ ವೀರ್ಯಾಣ್ಯಪಿ. ಧನ್ಯವಾದಗಳು. ಏವಂ ಪ್ರಭಾವೋ, ಈ ರೀತಿಯಾದ ಅಚಿಂತ್ಯವಾದ ಪ್ರಭಾವವುಳ್ಳವನು ಆ ಭಗವಾನ್ ಅನಂತ. ಆ ಅನಂತನ ವೀರ್ಯ ಪರಾಕ್ರಮಗಳಿಗೆ ಅಂತ್ಯ ಇಲ್ಲ, ಆದ್ರಿಂದಲೇ ಅವನು ಅನಂತ. ದುರಂತ ವೀರ್ಯ, ದುರಂತ ಅಂದ್ರೆ ಅಂತ ಇಲ್ಲದೆ ಇರತಕ್ಕಂಥದ್ದು, ಅಂತ ಇಲ್ಲದೆ ಇರುವ ವೀರ್ಯ, ದುರಂತ ವೀರ್ಯ. ಸ್ವಗುಣಾನುಭಾವ, ತನ್ನ ಗುಣಗಳಲ್ಲಿಯೇ ಸಾಮರ್ಥ್ಯವುಳ್ಳವನು ಅಂದ್ರೆ ಏನರ್ಥ? ಸ್ವತಂತ್ರ ಅಂತ ಅರ್ಥ. ಸ್ವಗುಣಾನುಭಾವ, ದುರಂತ ವೀರ್ಯ, ಸ್ವಗುಣಾನುಭಾವ, ಸ್ವಗುಣೇನ ಅನುಭವತಿ ಅಂತರ್ಥ. ಸ್ವಗುಣಾನುಭಾವ ಅಂದ್ರೆ ತನ್ನ ಗುಣಗಳಿಂದಲೇ ತಾನು ಅನುಭವಿಸ್ತಾನೆ, ತಾನು ಸ್ವತಂತ್ರ, ಅವನಿಗೆ ಬೇರೆ ಯಾರ ಅಪೇಕ್ಷೆಯೂ ಇಲ್ಲ. ಸ್ವರಮಣ ಅಂತರ್ಥ. ಸ್ವಗುಣಾನುಭಾವ ಸ್ವಗುಣೇನೇವ ಅನುಭವತಿ, ತನ್ನ ಗುಣದಿಂದಲೇ ತಾನು ಅನುಭವಿಸ್ತಕ್ಕಂಥವನು ಹೊರತು ಮತ್ತೊಂದರಿಂದ ಅಲ್ಲ. ಅಂತಹ ಸಾಮರ್ಥ್ಯವುಳ್ಳವನು ಈ ಅನಂತ. ಅವನು ಪಾತಾಳ ಲೋಕದ ಕೆಳಗೆ ನಿಂತು ಈ ಭೂಮಿಯನ್ನ ಅನಾಯಾಸವಾಗಿ ಧಾರಣೆ ಮಾಡಿದ್ದಾನೆ. ಯಾಕೆ? ಲೋಕ ರಕ್ಷಣೆಗೋಸ್ಕರ. ಲೀಲೆಯ ಬಿಭರ್ತಿ,
ಅನಾಯಾಸವಾಗಿ ಈ ಭೂಮಿಯನ್ನು ಧಾರಣೆ ಮಾಡಿದ್ದಾನೆ. ಯಾಕೆ? ಲೋಕರಕ್ಷಣೆ ಮಾಡಬೇಕು ಅನ್ನೋದಕ್ಕೋಸ್ಕರ ಭೂಮಿಯನ್ನ ಅನಾಯಾಸವಾಗಿ ಮೂಲೆ ರಸಾಯಾಹ ಸ್ಥಿತಃ ಅಂತ. ರಸಾಯಾಹ ಮೂಲೆ ಅಂತಂದ್ರೆ ಪಾತಾಳ ಲೋಕದ ಕೆಳಗೆ ಅಂತ ಅರ್ಥ ಇಟ್ಟುಕೊಳ್ಬೇಕು. ಈ ಭೂಮಿಯ ಕೆಳಗೆ ಅವನು ಅದನ್ನು ಹೊತ್ತು ನಿಂತುಕೊಂಡಿದ್ದಾನೆ ಅನಾಯಾಸವಾಗಿ. ಇಲ್ಲಿಯೂ ಕೂಡ ಭಗವಂತನನ್ನ ಇಟ್ಟುಕೊಳ್ಬೇಕು. ಸ್ವತಂತ್ರ ಮತ್ತು ಅಚಿಂತ್ಯ ಪರಾಕ್ರಮ, ಅನಂತ, ಇದೆಲ್ಲವೂ ಭಗವಂತನಲ್ಲೇ ಮುಖ್ಯವಾಗಿ ಕೂಡ್ತಕ್ಕಂಥದ್ದು. ಅಮುಖ್ಯ ವೃತ್ತಿಯಿಂದ ಶೇಷನನ್ನು ಇಟ್ಟುಕೊಳ್ಬೇಕು. ಪಾತಾಳದ ಕೆಳಗೆ ಭೂಮಿಯನ್ನ ಧಾರಣೆ ಮಾಡಿದ್ದಾನೆ ಅಂತನ್ನೋದು ಶೇಷನಿಗೂ ಕೂಡ ಇಟ್ಟುಕೊಳ್ಬೇಕು. ಯಥಾಶಕ್ತಿ ಈ ಗುಣಗಳನ್ನು ಕೂಡ ಇಟ್ಟುಕೊಳ್ಬೇಕು. ಹೀಗೆ ಮಿಶ್ರಸ್ತುತಿ. ಏವಂ ಪ್ರಭಾವೋ ಭಗವಾನ್ ಅನಂತೋ ದುರಂತ ವೀರ್ಯ ಸ್ವಗುಣಾನುಭಾವಃ ಮೂಲೆ ರಸಾಯಾ ಸ್ಥಿತ ಆತ್ಮತಂತ್ರೋ ಯೋ ಲೀಲಯಾಕ್ಷ್ಮಾಂ ಸ್ಥಿತಯೇ ಬಿಭರ್ತಿ ಏತಾ ಹ್ಯೇವ ನೃಭಿಃ ಉಪಗಂತವ್ಯಾ ಗತಯೋ ಯಥಾ ಕರ್ಮ ವಿನಿರ್ಮಿತಾಃ ಯಥೋಪದೇಶಂ ಉಪವರ್ಣಿತಾಃ. ಶುಕಾಚಾರ್ಯರು ಪರೀಕ್ಷಿತ್ ರಾಜನಿಗೆ ಹೇಳ್ತಾ ಇದ್ದಾರೆ, ಎಲೆ ರಾಜನೇ, ಇದುವರೆಗೆ ನಾವು ಕೇಳಿ ತಿಳ್ಕೊಂಡಂತೆ ನಿಮಗೆ ವರ್ಣನೆ ಮಾಡಿದ್ದೇವೆ ಅಂತ ಹೇಳ್ತಾ ಇದ್ದಾರೆ ಶುಕಾಚಾರ್ಯರು. ಮನುಷ್ಯರು ತಮ್ಮ ತಮ್ಮ ಕರ್ಮಾನುಸಾರವಾಗಿ ಹೊಂದಬಹುದಾದಂತಹ ಲೋಕಗಳು ಇವೆಲ್ಲ. ಇದುವರೆಗೂ ನಾನು ವರ್ಣನೆ ಮಾಡಿದ ಲೋಕಗಳೇನಿದ್ದಾವೆ ಆ ಎಲ್ಲ ಲೋಕಗಳು ಮನುಷ್ಯರು ತಮ್ಮ ತಮ್ಮ ಕರ್ಮಗಳನ್ನ ಮಾಡಿ ಆ ಕರ್ಮಗಳಿಗೆ ಅನುಸಾರವಾಗಿ ಹೊಂದಲಿಕ್ಕೆ ಯೋಗ್ಯವಾಗಿರ್ತಕ್ಕಂತಹ ಲೋಕಗಳು. ಆ ಲೋಕಗಳನ್ನೆಲ್ಲ ನಮ್ಮ ಬುದ್ಧಿ ಮಟ್ಟಕ್ಕೆ ತಿಳಿದಷ್ಟು ನಾವು ಕೇಳಿ ತಿಳ್ಕೊಂಡದ್ದನ್ನ ನಿನಗೆ ವರ್ಣನೆ ಮಾಡಿದ್ದೇನೆ ಅಂತ ಶುಕಾಚಾರ್ಯ ಹೇಳ್ತಾ ಇದ್ದಾರೆ. ಯಥೋಪದೇಶಂ ಉಪವರ್ಣಿತ, ನಾವು ಹೇಗೆ ಉಪದೇಶ ಪಡ್ಕೊಂಡಿದ್ದೇವೋ ನಮ್ಮ ಗುರುಗಳಿಂದ ಆ ರೀತಿ ಅದನ್ನ ನಿನಗೆ ನಾನು ತಿಳಿಸಿ ಹೇಳಿದೆ, ಉಪವರ್ಣನೆ ಮಾಡಿದೆ ಅಂತ. ಏತಾಹಿ ಏವ ಅಂತ ಅಲ್ಲಿ ಹಿ ಅನ್ನೋ ಒಂದು ಶಬ್ದ ಇದೆ. ಹಿ ಅನ್ನೋದು ಯಾವಾಗಲೂ ಪ್ರಮಾಣ ಪ್ರಸಿದ್ಧಿಯನ್ನ ಸೂಚನೆ ಮಾಡ್ತಕ್ಕಂತಹ ಪದ. ಅಂದ್ರೆ ಈ ಲೋಕಗಳನ್ನ ಇಂತಿಂತ ಕಡೆಯಲ್ಲಿ ಇಷ್ಟಿಷ್ಟಿದ್ದಾವೆ ಅಂತ ಇದರ ಲೋಕಗಳ ವರ್ಣನೆಯನ್ನ ನಾನೇನು ಮಾಡಿದೆ, ಇದೆಲ್ಲ ಪ್ರಮಾಣಗಳಿಂದ ಪ್ರಸಿದ್ಧವಾಗಿದೆ ಅನ್ನೋದು ಗೊತ್ತಾಗ್ತದೆ. ಏತಾಹ್ಯೇವ ನೃಭಿಃ ಉಪಗಂತವ್ಯಾ ಗತಯೋ ಯಥಾ ಕರ್ಮ ವಿನಿರ್ಮಿತಾಃ ಯಥೋಪದೇಶಂ ಉಪವರ್ಣಿತಾಃ. ಕಾಮಾನ್ ಕಾಮಯಮಾನಸ್ಯ ಏತಾವತ್ಯೋ ಹಿ ರಾಜನ್ ಪುಂಸಃ ಪ್ರವೃತ್ತಿಲಕ್ಷಣಸ್ಯ ಧರ್ಮಸ್ಯ ವಿಪಾಕಗತಯಃ ಉಚ್ಚಾವಚಾಃ ವಿಸದೃಶಾಃ ಯಥಾ ಪ್ರಶ್ನಂ ವ್ಯಾಖ್ಯಾತಾಃ ಕಿಮನ್ಯತ್ ಕಥಯಾಮ ಇತಿ. ಇದುವರೆಗೆ ರಾಜನೇ, ಕಾಮ್ಯಕರ್ಮದ ಫಲವಾಗಿ ಮನುಷ್ಯ ತಾನು ಬಯಸುವ ಅವನೇನು ಅಪೇಕ್ಷೆ ಪಡ್ತಾನೆ ಮನುಷ್ಯ, ಆ ಅಪೇಕ್ಷೆಗೆ ಫಲವಾಗಿ ಸಿಗುವಂತಹ ಲೋಕಗಳು ಇವೆಲ್ಲ. ತಾನು ಏನು ಬಯಸ್ತಾನೆ, ತಾನು ಬಯಸಿದ್ದನ್ನ ಪಡೀಬೇಕು ಅಂತ. ಕಾಮಾನ್ ಕಾಮಯಮಾನಸ್ಯ ಅಂದ್ರೆ
ಕಾಮಿತವಾದ ಫಲ, ನನಗೆ ಇಂತಹ ಫಲ ಬೇಕು, ಇಂತಹದ್ದು ಬೇಕು ಅಂತ ಬಯಸ್ತಕ್ಕಂತಹ ಮನುಷ್ಯ ಏನಿದ್ದಾನೆ ಅವನು ಪಡೀಲಿಕ್ಕೆ ಯೋಗ್ಯವಾದಂತಹ ಲೋಕಗಳಿವೆಲ್ಲ. ಅದರಲ್ಲಿ ಕೆಲವು ದೊಡ್ಡ ದೊಡ್ಡ ಲೋಕಗಳು, ಕೆಲವು ಸಣ್ಣ ಲೋಕಗಳು ಇದ್ದಾವೆ. ಬಹಳ ಒಂದಕ್ಕೊಂದು ಪರಸ್ಪರ ವಿಲಕ್ಷಣವಾಗಿರ್ತವೆ. ಒಂದು ಲೋಕದಂತೆ ಮತ್ತೊಂದು ಲೋಕ ಇರೋದಿಲ್ಲ. ಅದು ವಿಲಕ್ಷಣವಾದ ಲೋಕಗಳು. ಉಚ್ಚಾವಚಾಹ ಅಂದ್ರೆ ಹಾಗೆ. ವಿಸದೃಶಾಹ ಅಂತಂದ್ರೆ ಒಂದರಂತೆ ಇನ್ನೊಂದು ಇರೋದಿಲ್ಲ, ವಿಸದೃಶವಾಗಿರ್ತವೆ, ವಿಲಕ್ಷಣವಾಗಿರ್ತವೆ. ಉಚ್ಚಾವಚಾಹ ದೊಡ್ಡದು ಸಣ್ಣದು ಇರ್ತವೆ, ಎಲ್ಲ ಒಂದೇ ರೀತಿ ಇರೋದಿಲ್ಲ. ಕೆಲವು ದೊಡ್ಡದು, ಕೆಲವು ಸಣ್ಣದು. ವಿಪಾಕಗತಯ ಇವು ಪ್ರವೃತ್ತಿ ಲಕ್ಷಣಸ್ಯ ಧರ್ಮಸ್ಯ ವಿಪಾಕಗತಯ ಅಂದ್ರೆ ಅವರವರ ಕಾಮ್ಯಕರ್ಮದ ಫಲವಾಗಿ ದೊರಕತಕ್ಕಂತಹ ಲೋಕಗಳು. ಈ ಲೋಕಗಳನ್ನ ನೀನು ಪ್ರಶ್ನೆ ಮಾಡಿದ್ದಕ್ಕೆ ನಾನು ಎಲ್ಲವನ್ನು ಹೇಳಿದೆ. ಯಥಾ ಪ್ರಶ್ನಂ ವ್ಯಾಖ್ಯಾತಾಹ, ನೀ ಹೇಗೆ ಪ್ರಶ್ನೆ ಮಾಡಿದ್ಯೋ ಹಾಗೆ ನಾನು ವರ್ಣನೆ ಮಾಡಿದ್ದೇನೆ. ನಿನ್ನ ಪ್ರಶ್ನೆಗೆ ಉತ್ತರವಾಗಿ ನೀನು ಕೇಳಿದ ಎಲ್ಲ ಪ್ರಶ್ನೆಗಳಿಗೆ ನೀನು ಪ್ರಶ್ನೆ ಮಾಡಿದ ರೀತಿಯಲ್ಲೇ ನಾನು ಉತ್ತರವನ್ನು ಹೇಳಿದ್ದೇನೆ. ಇನ್ನೇನು ಹೇಳಬೇಕು ಅಂತ ಕೇಳ್ತಾ ಇದ್ದಾರೆ. ಕಿಮನ್ಯತ್ ಕಥಯಾಮ, ಇನ್ನು ಬೇರೆ ಏನು ಹೇಳಬೇಕು ನಿನಗೆ ಅಂತ ಕೇಳಿ ಈ ಅಧ್ಯಾಯವನ್ನ ಮುಗಿಸ್ತಾ ಇದ್ದಾರೆ. ಕಾಮಾನ್ ಕಾಮಯಮಾನಸ್ಯ ಏತಾವತ್ಯೋ ಹಿ ರಾಜನ್ ಪುಂಸಃ ಪ್ರವೃತ್ತಿಲಕ್ಷಣಸ್ಯ ಧರ್ಮಸ್ಯ ವಿಪಾಕಗತಯಃ ಉಚ್ಚಾವಚಾಹ ವಿಸದೃಶಾಃ ಯಥಾ ಪ್ರಶ್ನಂ ವ್ಯಾಖ್ಯಾತಾಃ ಕಿಂ ಅನ್ಯತ್ ಕಥಯಾಮ ಇತಿ ಶ್ರೀಮದ್ಭಾಗವತೆ ಮಹಾಪುರಾಣೇ ಪಾರಮಹಂಸ್ಯಾಂ ಅಷ್ಟಾದಶಸಾಹಸ್ರ್ಯಾಂ ವೈಯಾಸಿಕ್ಯಾಂ ಪಂಚಮಸ್ಕಂಧೆ ತ್ರಯೋವಿಂಶೋऽಧ್ಯಾಯಃ. ಶ್ರೀಕೃಷ್ಣಾರ್ಪಣಮಸ್ತು. ಅಲ್ಲಿಗೆ 23 ಅಧ್ಯಾಯ ಮುಗೀತು. ಪಂಚಮಸ್ಕಂದದಲ್ಲಿ 23 ಅಧ್ಯಾಯಗಳು ಇವತ್ತಿಗೆ ಮುಗೀತು. ಮುಂದೆ 24ನೇ ಅಧ್ಯಾಯ. ಆಚಾರ್ಯ, ನನ್ ಬುಕ್ಕಲ್ಲಿ ಇದು ಏವಂ ಪ್ರಭಾವೋ ಭಗವಾನನಂತೋ ದುರಂತ ವೀರ್ಯೋರು ಗುಣಾನುಭಾವ. ಇವಲ್ಲಿ ದುರಂತ ವೀರ್ಯ ಉರುಗ ಅಂದ್ರೆ ಇದಕ್ಕೇನು ಮೀನಿಂಗ್ ಚೇಂಜ್ ಆಗತ್ತಾ? ನೀವು ಸ್ವಯಂ ಏನೋ ಬೇರೆ ಹೇಳಿದ್ರಿ ಅಲ್ವಾ, ದುರಂತ ವೀರ್ಯೋರು ಗುಣಾನುಭಾವ ಅಂತಿದೆ. ಅದು ಮೀನಿಂಗ್ ಅದೇ ಬರುತ್ತಾ? ಉರುಗುಣಾನುಭಾವ ಅಂದ್ರೆ ಏನು ಮೀನಿಂಗ್ ಆಚಾರ್ಯ? ಯಾವ ಶ್ಲೋಕದಲ್ಲಿದೆ ಅದು? 13. ಏವಂ ಪ್ರಭಾವೋ ಭಗವಾನ್ ಅನಂತೋ. ಏವಂ ಪ್ರಭಾವ, ದುರಂತ ವೀರ್ಯ ಸ್ವಗುಣಾನುಭಾವ ಅಂತ ನಾ ಹೇಳಿದೆ. ಅಲ್ಲೇನಿದೆ? ಗುಣಾನುಭಾವ, ವೀರ್ಯೋ ಗುಣಾನುಭಾವ ಅಂತಿದೆ. ಸ್ವ ಇಲ್ವಾ? ಇಲ್ಲ, ದುರಂತ ವೀರ್ಯೋ ವೀರ್ಯೋರು ಗುಣಾನುಭಾವ. ಉರು ಗುಣಾನುಭಾವ ಅಂತ. ಪರವಾಗಿಲ್ಲ. ಅಂದ್ರೆ ಉರು ಗುಣ ಅಂದ್ರೆ ಶ್ರೇಷ್ಠವಾದ ಗುಣಗಳು ಅಂತ ಅರ್ಥ. ಉರು ಅಂದ್ರೆ ಶ್ರೇಷ್ಠ ಅಂತ ಅರ್ಥ. ಉರು ಗುಣಾನುಭಾವ ಅಂದ್ರೆ ಶ್ರೇಷ್ಠವಾದ ಗುಣಗಳು, ಇಲ್ಲ ಅಂದ್ರೆ ಉತ್ತಮವಾದ. ಅಲ್ವಾ? ಸ್ವ ಅಂದ್ರೆ ಸ್ವಗುಣಾನುಭಾವ ಅಂತ ಇಟ್ಟುಕೊಳ್ಬೇಕು, ಅದೇ ಒಳ್ಳೇದು. ಯಾಕೆಂದ್ರೆ ವ್ಯಾಖ್ಯಾನಕಾರರೆಲ್ಲ ಸ್ವಗುಣಾನುಭಾವ ಅನ್ನುವ ಪಾಠವ ತಗೊಂಡಿದ್ದಾರೆ. ಸ್ವಗುಣೇನ ಅನುಭವತಿ ಭುಂಕ್ತೆ ಇತಿ ಸ್ವಗುಣಾನುಭಾವ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಸಚಾಸೌ ಸ್ವಗುಣಾನಾಂ ಅನುಭಾವ ಸಾಮರ್ಥ್ಯಂ ಯಸ್ಯ ಸಹ ತಥಾ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಸ್ವಗುಣಾನುಭಾವ ಅಂತಲೇ ಇಟ್ಕೊಳ್ಬೇಕು. ಸ್ವಗುಣ ಅಂದರೆ ತನ್ನದೇ ಆದ ಗುಣಗಳು. ಆ ತನ್ನದೇ ಆದ ಗುಣದಿಂದ ತಾನು ಅನುಭವಿಸ್ತಾನೆ ಹೊರತು ಇನ್ನೊಬ್ಬರ ಅಪೇಕ್ಷೆ ಅವನಿಗೆ ಇಲ್ಲ ಅನ್ನೋ ಅರ್ಥ ಕೊಡ್ತದೆ. ಇದರಿಂದ ಅವನ ಸ್ವಾತಂತ್ರ್ಯ, ಸ್ವರಮಣತ್ವ ಅನ್ನೋ ಗುಣ ಸೂಚಕ ಆಗಿದೆ. ಹಾಗಾಗಿ ಅದನ್ನೇ ಇಟ್ಟುಕೊಳ್ಬೇಕು. ಆತ್ಮತಂತ್ರ ಅಂತಿದೆಲ್ಲ ಮುಂದೆ, ಅದೇ ಸ್ವಗುಣಾನುಭಾವ. ಅವನ ಆತ್ಮತಂತ್ರ. ಧನ್ಯವಾದ. ಅವನಿಗೆ ಯಾರ ಅಪೇಕ್ಷೆಯೂ ಇಲ್ಲ.
ತನ್ನ ಗುಣಗಳಿಂದಲೇ ತಾನು ಅನುಭವಿಸ್ತಾನೆ. ತನ್ನ ಸ್ವರೂಪಭೂತವಾದ ಗುಣದಿಂದಲೇ ತಾನು ರಮಿಸ್ತಕ್ಕಂಥವನೇ ಹೊರತು ಮತ್ತೊಬ್ಬರ ಅಪೇಕ್ಷೆ ಇಲ್ಲದೆ ಇರ್ತಕ್ಕಂಥವನು ಸ್ವತಂತ್ರ ಸ್ವರಮಣ ಅಂತ ಅರ್ಥ. ಹಾಗಾಗಿ ಸ್ವಗುಣಾನುಭಾವ ಅಂತ ಇಟ್ಕೊಳ್ಳಿ. ಉರುಗುಣಾನುಭಾವ ಅಂತ ಇಟ್ಕೊಂಡ್ರೆ ತಪ್ಪೇನಿಲ್ಲ, ಅಪರಾಧ ಏನಿಲ್ಲ. ಉರುಗುಣಗಳು ಅಂದ್ರೆ ಭಗವಂತನ ಶ್ರೇಷ್ಠವಾದ ಗುಣಗಳು, ಆ ಗುಣಗಳಿಂದಲೇ ಅನುಭಾವ ಅನುಭವಿಸ್ತಕ್ಕಂಥವನು ಅಂತಾನೆ ಅರ್ಥ ಅದಕ್ಕೂ ಕೂಡ. ಆದರೆ ವ್ಯಾಖ್ಯಾನದಲ್ಲಿ ಸ್ವ ಅನ್ನೋ ಶಬ್ದವನ್ನು ತಗೊಂಡಿದ್ದಾರೆ, ಆ ಪಾಠ ತಗೊಂಡಿದ್ದಾರೆ. ಹಾಗೆ ಮುಂದೆ 24ನೇ ಅಧ್ಯಾಯ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಜೋವಾಚ ಮಹರ್ಷಯೇತದ್ವೈಚಿತ್ರ್ಯಂ ಲೋಕಸ್ಯ ಕಥಂ ಇತಿ. ಪರೀಕ್ಷಿತ್ ರಾಜ ಪುನಃ ಪ್ರಶ್ನೆ ಮಾಡ್ತಾ ಇದ್ದಾನೆ. ಮಹಾಮುನಿಗಳೇ, ಸುಖವನ್ನ ಬಯಸಿ ಸುಖಕ್ಕೋಸ್ಕರ ಸಾಧನೆ ಮಾಡಿ ಅದನ್ನ ಪಡೀಲಿಕ್ಕೋಸ್ಕರ ಮಾಡಿದ ಕರ್ಮಗಳಿಂದ, ಕಾಮ್ಯ ಕರ್ಮಗಳಿಂದ ಪಡೆಯಬಹುದಾದಂತಹ ಲೋಕಗಳನ್ನ ನೀವು ಹೇಳಿದ್ರಿ. ಅದಕ್ಕೋಸ್ಕರ ನಡೆಸುವಂತಹ ಕಾಮ್ಯ ಕರ್ಮಗಳಲ್ಲಿ ವೈಲಕ್ಷಣ್ಯ ಇಲ್ಲ ಅಂತಾದರೆ ಅವುಗಳಿಗೆ ಸಿಗುವ ಫಲದಲ್ಲಿಯೂ ಕೂಡ ವೈಲಕ್ಷಣ್ಯ ಇಲ್ಲ ಅಂತಾಗಬೇಕು. ಈಗ ಸುಖವನ್ನ ನಡೆಸುವ ಕಾಮ್ಯ ಕರ್ಮಗಳಲ್ಲಿ ವೈಲಕ್ಷಣ್ಯ ಇಲ್ಲ, ಎಲ್ಲವೂ ಕಾಮ್ಯ ಕರ್ಮಗಳೇ. ಅವುಗಳೆಲ್ಲ ಕಾಮ್ಯ ಕರ್ಮಗಳಲ್ಲಿ ವೈಲಕ್ಷಣ್ಯ ಇಲ್ಲ ಅಂತಾದರೆ ಅವುಗಳಿಂದ ಸಿಗುವ ಫಲ ಆ ಲೋಕಗಳು, ಆ ಲೋಕಗಳಲ್ಲಿ ವೈಲಕ್ಷಣ್ಯ ಹೇಗೆ ಬಂತು ಅಂತ ಪ್ರಶ್ನೆ. ಹಿಂದೆ ಕೊನೆಯಲ್ಲಿ ಹೇಳುವಾಗ ಇವೆಲ್ಲ ವಿಸದೃಶಾಹ ಅಂತ ಒಂದು ಪದ ಬಂತಲ್ಲಿ. ಒಂದಕ್ಕಿಂತ ಒಂದು ಭಿನ್ನ ಭಿನ್ನಗಳಾಗಿದ್ದಾವೆ, ಒಂದಕ್ಕಿಂತ ಒಂದರಲ್ಲಿ ವೈಲಕ್ಷಣ್ಯ ಇದೆ ಅಂತ. ಈ ವೈಲಕ್ಷಣ್ಯ ಹೇಗೆ ಬಂತು ಅಂತ ಪ್ರಶ್ನೆ. ಕಾಮ್ಯ ಕರ್ಮಗಳಲ್ಲಿ ವೈಲಕ್ಷಣ್ಯ ಇಲ್ಲ, ಎಲ್ಲವೂ ಕಾಮ್ಯ ಕರ್ಮಗಳೇ. ಕಾಮ್ಯ ಕರ್ಮಗಳಲ್ಲಿ ವೈಲಕ್ಷಣ್ಯ ಇಲ್ಲ ಅಂದಮೇಲೆ ಅದರಲ್ಲಿ ವೈಲಕ್ಷಣ್ಯ ಹೇಗೆ? ಫಲದಲ್ಲಿ, ಲೋಕಗಳಲ್ಲಿ ವೈಲಕ್ಷಣ್ಯ, ಅವುಗಳ ಫಲವಾದ ಲೋಕಗಳಲ್ಲಿ ವೈಲಕ್ಷಣ್ಯ ಹೇಗೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾನೆ. ರಾಜೋವಾಚ ಮಹರ್ಷ ಏತದ್ವೈಚಿತ್ರ್ಯಂ ಲೋಕಸ್ಯ ಕಥಂ ಇತಿ. ಮಹರ್ಷೇ, ಎಲೆ ಮಹರ್ಷಿಗಳೇ, ಏತದ್ವೈಚಿತ್ರ್ಯಂ ಲೋಕಸ್ಯ ಕಥಂ, ಈ ಲೋಕಗಳಿಗೆ ವೈಚಿತ್ರ್ಯ ಹೇಗೆ ಬಂತು ಅಂತ. ಅವನ ಉದ್ದೇಶ, ಕಾಮ್ಯ ಕರ್ಮಗಳಲ್ಲಿ ವೈಚಿತ್ರ್ಯ ಇಲ್ಲ, ಹಾಗಾಗಿ ಅವುಗಳ ಫಲವಾದಂತಹ ಲೋಕಗಳಲ್ಲಿ ವೈಚಿತ್ರ್ಯ ಹೇಗೆ ಬಂತು ಅಂತ ಪ್ರಶ್ನೆ. ಅದಕ್ಕೆ ಉತ್ತರವಾಗಿ ಶುಕಾಚಾರ್ಯರು ನಾಳೆ ದಿವಸ ಹೇಳ್ತಾರೆ, ಏನು ಅಂತ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಒಂದು ಗ್ರಾಮರ್ ಕ್ವಶನ್ ಆಚಾರ್ಯ. ಇಲ್ಲಿ ಸ್ವಗುಣ ಅನುಭವ, ಅಲ್ಲಿ ಒಂದು ಸ್ವಗುಣೇನ ಅನುಭವತಿ ಭುಂಕ್ತ ಇತಿ ಕರ್ಮಣಿ ಅನ್ಪ್ರತ್ಯಯ ಅನ್ಕೊಟ್ಟಿದ್ದಾರೆ. ಇಲ್ಲಿ ಅನ್ಪ್ರತ್ಯಯ ಬಂದು ಏನ್ ಮಾಡಿ, ಅನ್ಪ್ರತ್ಯಯ ಎಂಬುದು ಏನ್ ಹೇಳುತ್ತೆ, ಅದು ಏನ್ ಸೂಚನೆ ಮಾಡುತ್ತೆ? ಗುಣಾನುಭಾವ ಅಂತ ಅಂತ ಆಗತ್ತಲ್ಲ, ಅದು ಅನ್ನ ಪ್ರತ್ಯಯ ಬಂದಾಗ ಒಂದು ದೀರ್ಘ ಎಕ್ಸ್ಟ್ರಾ ಆಗತ್ತೆ. ಗುಣೇನ ಅನುಭವತೀತಿ ಗುಣ ಅನುಭಾವ, ಗುಣಾನುಭಾವ ಅಂತಾಗಿದೆಲ್ಲ, ಅಂತಾಗಿದೆಲ್ಲ, ಆ ಅನ್ನೋ ಒಂದು ದೀರ್ಘ ಬಂದದ್ದು ಅನ್ನ ಪ್ರತ್ಯಯ ಬಂದಿರೋದ್ರಿಂದ. ಅಲ್ಲಿ ಎರಡು ಏನ್ ಪದ ಇದೆ, ಗುಣ, ಸ್ವಗುಣ ಮತ್ತು ಅನುಭವ. ಸ್ವಗುಣ ಅನುಭಾವ ಅಂತ 3 ಪದಗಳಿದ್ದಾವೆ. ಸರಿ, ಎಲ್ಲಿದೆ ನೀವು ಹೇಳಿದ್ದು? 25ನೇ ಶ್ಲೋಕ, ರೈಟ್?
ಏವಂ ಪ್ರಭಾವೋ ಭಗವಾನ್ ಅನಂತೋ ದುರಂತ ಕರ್ಮಣಿ ಅಣ್ ಪ್ರತ್ಯಯ ಅಂತ. ಹ್ಮ್. ಕರ್ಮಾರ್ಥದಲ್ಲಿ ಅಣ್ ಪ್ರತ್ಯಯ ಬಂದಿದೆ. ಸ್ವಗುಣ ಗುಣಕರ್ಮಕ ಅನುಭವ. ತನ್ನ ಗುಣಗಳೇ ತನ್ನ ಅನುಭವಕ್ಕೆ ಕರ್ಮಗಳಾಗಿದ್ದಾವೆ ಅಂತ ಅರ್ಥ. ಓಕೆ, ತನ್ನ ಸ್ವರೂಪ ಗುಣವೇ ತನ್ನ ದೇವರ ಸ್ವರೂಪ ಸ್ವರೂಪ ಗುಣಗಳೇ ಗುಣ ತನ್ನ ಅನುಭವಗಳಿಗೆ ಏನಾಗಿದೆ ಕರ್ಮಗಳು ಅನ್ನೋ ಅಭಿಪ್ರಾಯ. ಕರ್ಮ ಅರ್ಥದಲ್ಲಿ ಅಣ್ ಪ್ರತ್ಯಯ ಬಂದು ಸ್ವಗುಣೇನ ಅನುಭವತಿ ಅನ್ನೋ ಅರ್ಥ ಬರ್ತದೆ. ತನ್ನ ಗುಣಗಳಿಂದ ತಾನು ಅನುಭವಿಸ್ತಾನೆ. ತನ್ನ ಅನುಭವಕ್ಕೆ ತನ್ನ ಗುಣಗಳೇ ಕರ್ಮಗಳಾಗಿದ್ದಾವೆ. ಸ್ವಗುಣಕರ್ಮಕ ಅನುಭವ. ನಮಗಿವಾಗ ಯಾವುದಾದ್ರೂ ಒಂದು ವಸ್ತುವಿನಿಂದ ನಾವು ಸುಖವನ್ನು ಅನುಭವಿಸ್ತೇವೆ ಅಂತಾದಾಗ ಆ ವಸ್ತು ಕರ್ಮ ಆಗತ್ತೆ. ನಮ್ಮ ಸುಖಾನುಭವಕ್ಕೆ ಕರ್ಮ ಆ ವಸ್ತು. ಇದು ಹಾಗಲ್ಲ, ಸ್ವಗುಣವೇ ಕರ್ಮ. ಓಕೆ, ತನ್ನ ಗುಣವೇ ಒಂದು ಗುಣಕ್ಕೂ ಕರ್ಮಕ್ಕೂ ವ್ಯತ್ಯಾಸ ಇಲ್ಲ ಎಂಬುದು. ವ್ಯತ್ಯಾಸ ಇಲ್ಲ ಅಂತ ನಾವು ಆಮೇಲೆ ಬೇರೆ ಇಟ್ಕೊಳ್ಬೇಕು. ಇಲ್ಲಿ ಕರ್ಮಾರ್ಥದಲ್ಲಿ ಅಣು ಪ್ರತ್ಯಯ ಬಂದಿದೆ, ಇದು ವಿಶೇಷ ಫಲಾತ್ ಕೂಡಿಸ್ಬೇಕು. ಕರ್ಮ ಆಗಬೇಕಾಗಿದ್ರೆ ಅದಕ್ಕೂ ಭೇದ ಬರಬೇಕು. ಕರ್ಮಕರ್ತೃಗಳಿಗೆ ಭೇದ ಇಲ್ಲದೆ ಅನುಭವ ಮತ್ತು ಅನುಭವಿಸುವ ವಸ್ತು ಎರಡು ಬೇರೆ ಆಗ್ಬೇಕಲ್ಲ ಲೋಕದೃಷ್ಟಿಯಿಂದ. ಆದರೆ ಅವನಿಗೆ ತನ್ನದೇ ಗುಣಗಳು, ಅವುಗಳಿಗೆ ಏನಿದೆ ವಿಶೇಷ ಇದೆ. ಗುಣಿಗಳಿಗೆ ವಿಶೇಷ ಬಲಾತ್ ಅಭೇದ ಇದ್ರೂ ಕೂಡ ವಿಷಯ ಭೇದವನ್ನು ಕೂಡಿಸ್ಕೊಳ್ಬೇಕು. ಔಪಚಾರಿಕ ಎಂಬ ಶಬ್ದಕ್ಕೆ ಏನಂತ? ಔಪಚಾರಿಕವಾಗಿ ಹೇಳೋದು ಅಂತಂದ್ರೆ ಇಲ್ಲದೇ ಇದ್ರೂ ಕೂಡ ಇದೆ ಅಂತ ಹೇಳೋದು. ಭ್ರಮೆ ಅಲ್ಲ, ಅದು ರೂಢಿಯಿಂದ ಬಂದಿರತಕ್ಕಂತಹ ಶಬ್ದ. ಉಪಚಾರ ಮಾಡೋದು ಔಪಚಾರಿಕವಾಗಿ ಹೇಳೋದು. ಆ ಶಬ್ದದಿಂದ ಅರ್ಥ ಬರೋದಿಲ್ಲ. ಆ ಶಬ್ದಕ್ಕೆ ಯೌಗಿಕವಾದ ಅರ್ಥ ಬೇರೆ ಇರ್ತದೆ, ಆದರೆ ಔಪಚಾರಿಕವಾಗಿ ಹೇಳೋದು. ಬನ್ನಿ ಕುತ್ಕೊಳ್ರಿ, ಯಾರಾದ್ರೂ ಬಂದ ತಕ್ಷಣ ಬನ್ನಿ ಒಂದ್ 4 ದಿವಸ ಇದ್ದೋಗಿ ಮನೆಯಲ್ಲಿ ಅಂತೇವೆ. ಅವ್ರು ನಿಜವಾಗ್ಲೂ ಇರಬೇಕು ಅಂತ ಅವ್ರ ಮನಸ್ಸಲ್ಲಿ ಇರೋದಿಲ್ಲ. ಹೇಗೂ ಬಂದಿದ್ದೀರಿ, 1 ವಾರ ಇದ್ದೋಗ್ರಿ ನಮ್ಮ ಮನೆಯಲ್ಲಿ ಅಂತ ಹೇಳ್ತೀವಲ್ಲ, ಇದು ಔಪಚಾರಿಕವಾಗಿ ಹೇಳೋದು. ಯಾರಿಗೂ ಕೂಡ 1 ವಾರ ಅವ್ರು ಇರಬೇಕು ಅಂತ ಇರೋದಿಲ್ಲ, ಇರು ಅಂದ್ರೂ ಅವ್ರು ಇರೋದು ಇಲ್ಲ, ಅದು ಗೊತ್ತಿರ್ತದೆ ಅವ್ರಿಗೆ. ಆದ್ರೂ ಬಂದಿದ್ದೀರಿ, ಆರಾಮಾಗಿ ಇದ್ದೋಗ್ರಿ 1 ವಾರ, ಬನ್ನಿ ಊಟ ಮಾಡ್ಕೊಂಡು ಹೋಗ್ರಿ ಅಂತಾರೆ ಕೆಲವರು. ಧನ್ಯವಾದಗಳು ಆಚಾರ್ಯ. ಇದೆಲ್ಲ ಔಪಚಾರಿಕವಾಗಿ ಹೇಳೋ ಮಾತುಗಳು. ಇಲ್ಲಿ ಬಂದಾಚಾರ್ಯ, ಇಲ್ಲಿ ದೇಗೆ ಸುಧತ್ವೇನ ದುಃಖ ಅನುಭವಸ್ಯ ಅಪಿ ಸಂಭವಾತ್ ಕಥಂ ಸ್ವಗುಣಭೋಗ ಇತಿ ಅತ ಉಕ್ತಂ. ಆತ್ಮತಂತ್ರ ಇತಿ ಭಾರಸ್ಯ ಭರ್ತೃಃ ಶ್ರಮ ದರ್ಶನಾತ್ ಔಪಚಾರಿಕ ಇದಂ ಸ್ವಾತಂತ್ರ್ಯಂ ಕಿಂ ನ ಸ್ಯಾತ್ ಇತಿ ಉಕ್ತಂ ಹಂಗಂದ್ರು. ಸೊ ಇಲ್ಲಿ ಬಂದು ಇಲ್ಲಿ ಔಪಚಾರಿಕ ಅಂಬೋದು ಏನ್ ಹೇಳ್ತಾರೆ, ಇಲ್ಲಿ ಭಾರ ಇಲ್ಲಾದ್ರೂ ಕೂಡ ಭಾರ ಇದೆ ಎಂಬ ಒಂದು ಇಲ್ಲಿ ಹೇಳ್ತಾರೆ. ಅವನಿಗೆ ಅನಂತ ವೀರ್ಯ, ಲೀಲೆಯ ಬಿಭರ್ತಿ ಅಂತೆಲ್ಲ ಸುಮ್ಮನೆ ಔಪಚಾರಿಕವಾಗಿ ಹೇಳಿರ್ಬೋದು. ಯಾಕೆಂದ್ರೆ ಭಾರ ಹೊತ್ತುಕೊಂಡ ಮೇಲೆ ಭಾರ ಆಗ್ಲೇಬೇಕು. ಈಗ ನಾವೇನಾದ್ರು ಹೊತ್ಕೊಂಡಿದ್ದೇವೆ ಅಂದ್ಮೇಲೆ ಅದು ಭಾರ ಆಗೇ ಆಗತ್ತೆ. ಭಾರ ಇಲ್ಲ ಅಂತಂದ್ರೆ ಹೆಂಗ್ ಸಾಧ್ಯ? ಈಗ ನಾವು ಏನಾದ್ರೂ ಒಂದು ವಸ್ತುವನ್ನ ನಾವು ಧಾರಣೆ ಮಾಡಿಲ್ಲ ಅಂತಾದ್ರೆ ಅದರ ಒಂದು ಫೀಲಿಂಗೇ ಬೇರೆ. ಏನಾದ್ರೂ ಒಂದು ವಸ್ತುವನ್ನ ನಾವು ತಲೆ ಮೇಲೆ ಹೊತ್ಕೊಂಡ್ವಿ ಅಂದ್ರೆ ಅದರದ್ದೊಂದು ಭಾರ ಇದ್ದೇ ಇರ್ತದೆ. ಹೀಗಿರುವಾಗ ಈ ಇಡೀ ಭೂಮಂಡಲವನ್ನ ತಲೆ ಮೇಲೆ ಹೊತ್ಕೊಂಡಿದ್ದಾನೆ ಅಂದ್ಮೇಲೆ ಭಾರ ಆಗಿರ್ಲೇಬೇಕು ಅವನಿಗೆ. ಭಾರ ಆಗದೆ ಇರ್ಲಿಕ್ಕೆ ಹೇಗೆ ಸಾಧ್ಯ? ಹಾಗಾಗಿ ಸುಮ್ಮನೆ ಇದು ಔಪಚಾರಿಕವಾಗಿ ಹೇಳಿರ್ದಾರೋ ಏನೋ ಅಂತ ತಿಳ್ಕೊಳ್ಬೇಡ್ರಿ. ಅವನು ಅನಂತ ವೀರ್ಯ. ಏನು ಉತ್ತರ ಅದಕ್ಕೆ? ಸ್ವಾತಂತ್ರ್ಯಂ ಕಿಂ ನ ಸ್ಯಾದಿತಿ ಆತ್ಮತಂತ್ರ. ಅವನು ಸ್ವತಂತ್ರ. ಆದ್ರಿಂದ ಅವನಿಗೆ ಎಲ್ಲರಂತೆ ನೀವು ವಿಚಾರ ಮಾಡಬೇಡ್ರಿ. ಬೇರೆಯವರಿಗಾದ್ರೆ ಭಾರ ಹೊತ್ಕೊಂಡ್ರು ಮತ್ತು ಭಾರ ಹೊತ್ಕೊಳ್ಳದೆ ಇದ್ರು ವ್ಯತ್ಯಾಸ ಆಗತ್ತೆ.
ಭಾರ ಹೊತ್ತುಕೊಳ್ಳದೆ ಇದ್ದಾಗ ಏನೊಂದು ಆ ಶ್ರಮ ಆಗದೆ ಇರುವಿಕೆ ಇದೆ, ಅದು ಭಾರ ಹೊತ್ತುಕೊಂಡಾಗ ಆಗೋದಿಲ್ಲ. ಭಾರ ಹೊತ್ತುಕೊಂಡಾಗ ಶ್ರಮ ಆಗೇ ಆಗತ್ತೆ ಉಳಿದವರಿಗೆ. ಆದ್ರೆ ಇವ್ರಿಗೆ ಹಂಗಲ್ಲ, ಇವನು ಎಲ್ರಿಗಿಂತ ವಿಲಕ್ಷಣ, ಇವನು ಆತ್ಮತಂತ್ರ, ಸ್ವತಂತ್ರ, ಅನಂತ ವೀರ್ಯ. ಹಾಗಾಗಿ ಉಳಿದವರಂತೆ ನೀವು ವಿಚಾರ ಮಾಡಬೇಡ್ರಿ, ಇವನು ವಿಲಕ್ಷಣ, ಇವನಿಗೆ ಭಾರ ಆಗೋದಿಲ್ಲ, ಇವನಿಗೆ ಅದು ಶ್ರಮ ಆಗೋದಿಲ್ಲ ಅಂತ ಉತ್ತರ ಕೊಟ್ಟಿದ್ದಾರೆ. ಆಚಾರ್ಯ ಇದು ಹಾಟಕಾಂಬರ ಅಂತ ಇನ್ನೊಂದು ಪದ ನಿನ್ನೆ, ಅದು ಮಿಶ್ರ ಸ್ತುತಿ ಅಂತ ಹೇಳಿದ್ರಿ, ಅದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಆಚಾರ್ಯ. ಹಾಟಕಾಂಬರ ಅನ್ನೋ ಪದ ಬಂತ ನಿನ್ನೆ? ನಿನ್ನೆ ಅಲ್ಲ, ಒಂದು 2 ಅಧ್ಯಾಯ, ನನ್ ಬುಕ್ ಪ್ರಕಾರ 2 ಅಧ್ಯಾಯಲ್ಲಿ ರುದ್ರದೇವರು ಹಾಟಕಾಂಬರ ಅಂತ ಹೇಳ್ತಾರೆ ಅಂತ ಒಂದು ಇದು ಬಂತು. ನಂದು ಇವಾಗ 26 6ನೇ ಅಧ್ಯಾಯ. ಅದೇನು ಅಂದ್ರೆ, ಹಿಂದೆ ರುದ್ರದೇವರು ಶೇಷದೇವರನ್ನ ಸ್ತೋತ್ರ ಮಾಡೋದು ಬಂದಿತ್ತು. ಓಕೆ ಓಕೆ. ರುದ್ರದೇವರು ಶೇಷದೇವರನ್ನ ಸ್ತೋತ್ರ ಮಾಡುವಂತಹ ಒಂದು ಪ್ರಕರಣ ಹಿಂದೆ ನಡೆದಿದೆ. ಅಲ್ಲಿ ಆಗುವಾಗ ಶೇಷದೇವರಲ್ಲಿ ಇಲ್ಲದೆ ಇರತಕ್ಕಂತಹ ಅಸಾಧಾರಣವಾದ ಭಗವಂತನ ಗುಣಗಳನ್ನೆಲ್ಲ ಹೇಳಿ ಸ್ತೋತ್ರ ಮಾಡಿದ್ರು ರುದ್ರದೇವರು. ಆವಾಗ ಇದು ಹೇಗೆ ಅಂತ ಪ್ರಶ್ನೆ ಬಂತು. ಆ ಪ್ರಶ್ನೆಗೆ ಉತ್ತರವಾಗಿ ಅಲ್ಲಿ ಮಧ್ವಾಚಾರ್ಯರು ನಿರ್ಣಯ ಕೊಟ್ಟು ಪ್ರಮಾಣಗಳನ್ನು ತೋರಿಸಿ, ಇದು ಮಿಶ್ರಸ್ತುತಿ, ಕೇವಲ ಶೇಷದೇವರ ಸ್ತೋತ್ರ ಅಲ್ಲ, ಇದು ಶೇಷಾಂತರ್ಯಾಮಿಯಾದ ಭಗವಂತನನ್ನ ಮತ್ತು ಶೇಷನನ್ನ ಇಬ್ಬರನ್ನೂ ಕೂಡ ಸೇರಿಸ್ಕೊಂಡು ಸ್ತೋತ್ರ ಮಾಡ್ತಾ ಇದ್ದಾರೆ ರುದ್ರದೇವರು ಅಂತ ಇಟ್ಟುಕೊಳ್ಬೇಕು ಅಂತ ಅಲ್ಲಿ ನಿರ್ಣಯವನ್ನ ಕೊಟ್ಟಿದ್ವಿ. ಅದೇ ನಿರ್ಣಯವನ್ನ ಇಲ್ಲೂ ಇಟ್ಟುಕೊಳ್ರಿ ಅಂತ ಈಗ ಶೇಷನ ಮತ್ತು ಶೇಷಾಂತರ್ಯಾಮಿಯಾದ ಉಭಯ ಪರಸ್ತೋತ್ರ ಇದು. ಓಕೆ ಓಕೆ. ಹಾಟಕಾಂಬರ ಅಂತೂ ಭಗವಂತ, ಅವಾಗ ಶೇಷದೇವರು ಇಬ್ರಿಗೂ ಇಟ್ಟುಕೊಳ್ಬಹುದು. ಹಾಟಕಾಂಬರತ್ವ ಏನ್ ದೊಡ್ಡ ಇದೇನು ಸಮಸ್ಯೆ ಏನಿಲ್ಲ. ಶೇಷನು ಹಾಟಕಾಂಬರ ಆಗ್ಬೋದು. ಹಾಟಕ ಅಂದ್ರೆ ಬಂಗಾರ ಅಂತ ಅರ್ಥ. ಓಕೆ. ಬಂಗಾರ. ಪುರಂದರದಾಸರು ಲಕ್ಷ್ಮೀ ಇದು ಹಾಡಲ್ಲಿ ಹಾಟಕಾಂಬರನ ಸೇವೆ ಮಾಡುತ್ತಿಹಳು ಅಂತ ಭಗವಂತನಿಗೆ ಹೇಳಿದ್ದಾರೆ. ಭಗವಂತನಿಗೆ. ಹೌದು, ಅಲ್ಲಿ ಪೀತಾಂಬರ ಅಂತ ಅರ್ಥ. ಹಾಟಕ ಅಂದ್ರೆ ಬಂಗಾರ, ಬಂಗಾರದಂತೆ ಹೊಳಿತಕ್ಕಂತಹ ಪೀತಾಂಬರವನ್ನ ಧಾರಣೆ ಮಾಡಿದ್ದಾನೆ ಅಂತ ಅರ್ಥ. ಬಂಗಾರನು ಹಳದಿ ಇರತ್ತೆ, ಆ ತರದ್ದು ಹಳದಿ ಬಣ್ಣದ ವಸ್ತ್ರ ಪೀತಾಂಬರ, ಪೀತವಾದ ಅಂಬರ. ಆದ್ರಿಂದ ಅವನನ್ನ ಹಾಟಕಾಂಬರ ಅಂತ ಕರೀತಾರೆ. ಶೇಷನು ಕೂಡ ಹಾಟಕಾಂಬರ ಧಾರಣೆ ಮಾಡಬಾರದು ಅಂತೇನಿಲ್ಲ, ಹಾಗಾಗಿ ವಿರೋಧ ಏನಿಲ್ಲ. ಶೇಷನನ್ನ ಸ್ತೋತ್ರ ಮಾಡುವಾಗ ಮಿಶ್ರ ಸ್ತುತಿ 2 ಕಡೆಗೂ ಇಟ್ಕೊಳ್ಳುವಾಗ ಅದನ್ನ ಇಟ್ಟುಕೊಳ್ಬಹುದು. ಅವನು ಪೀತಾಂಬರ ಧಾರಣೆ ಮಾಡಿದ್ದಾನೆ ಅಂತ ಇಟ್ಟುಕೊಳ್ಬಹುದು. ಆದ್ರೆ ಆಕ್ಚುಲಿ ಶೇಷ ನೀಲವಸ್ತ್ರಧಾರಿ. ನೀಲವಸ್ತ್ರ, ಹೌದು. ಓಕೆ ಆಚಾರ್ಯ, ಧನ್ಯವಾದಗಳು. ನಮಸ್ಕಾರ ಆಚಾರ್ಯ. ಗುರುಗಳು